ಜೈ ಶ್ರೀರಾಮ್. ಶೃಂಗೇರಿ ಸಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮಲೆನಾಡಿನ ಒಂದು ವಿಶೇಷ ಉಪಹಾರವನ್ನು ತೋರಿಸ್ತಾ ಇದ್ದೀನಿ. ಮಕ್ಕಳು ಕೆಸು ಬಳಸಿ ಪಡ್ಡು ಅಥವಾ ಎರಿಯಪ್ಪ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಇಲ್ಲಿ ಮಕ್ಕಳ ಕೆಸಿನ ಗೆಡ್ಡೆನ ಕುಕ್ಕರಲ್ಲಿ 2 ವಿಷಲ್ ಕೂಗಿಸಿಟ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಉದ್ದಿನ ಕಾಳನ್ನು 4 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಮೊದಲು ಈ ಕೆಸಿನ ಗೆಡ್ಡೆ ಬೇಯಿಸಿಟ್ಕೊಂಡಿದ್ದು ಸಿಪ್ಪೆ ತೆಕ್ಕೋಬೇಕು. ಇದು ಹೀಗೆ ಸಿಪ್ಪೆ ಸುಲಿಯೋಕ್ಕೆ ಬರುತ್ತೆ. ಇದು ನಾನು ಉಪ್ಪೇನು ಹಾಕಿ ಬೇಯಿಸಿಲ್ಲ, ಹಾಗೆ ನೀರು ಹಾಕಿ ಬೇಯಿಸಿರೋದು. ಅಕ್ಕಿ ಮತ್ತು ಉದ್ದನ್ನ ನುಣ್ಣಗೆ ತಿರ್ಸ್ಕೋಬೇಕು. ಸಿಪ್ಪೆ ಸುಲಿದು ಇಟ್ಕೊಂಡಿರೋ ಕೆಸಿನ ಗೆಡ್ಡೆನ ಉದ್ದಿನ ಜೊತೆ ಸ್ಮ್ಯಾಶ್ ಮಾಡಿ ತಿರ್ಸೋಕ್ಕೆ ಹಾಕ್ತಾ ಇದ್ದೀನಿ. ಇದು ನೋಡಿ ಮೆತ್ತಗೆ ಬೆಂದಿದೆ. ಇದನ್ನು ಹಾಕೋದ್ರಿಂದ ಪಡ್ಡು ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಮತ್ತು ಉದ್ದು ಎರಡನ್ನೂ ನುಣ್ಣಗೆ ತಿರ್ಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಉಪ್ಪು ಸೇರಿಸ್ಕೊಳ್ತೀನಿ. ಇದು ಒಂದು ದಿನ ಹುಳಿ ಬರಬೇಕು, ಅವಾಗ ಚೆನ್ನಾಗಾಗುತ್ತೆ. ದಪ್ಪ ತಿರ್ಸಿದ್ದೀನಿ, ನೀರು ಜಾಸ್ತಿ ಹಾಕ್ಕೊಂಡಿಲ್ಲ. ಈ ಕೆಸಿನ ಗೆಡ್ಡೆ ನಾನು ಊರಿಂದ ತಂದಿದ್ದೆ, ಶೃಂಗೇರಿಯಿಂದ. ಆದರೆ ಇಲ್ಲೂ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಇದು ಒಂದು ದಿನಕ್ಕೆ ಚೆನ್ನಾಗಿ ಹುಳಿ ಬಂದಿದೆ. ಪಡ್ಡುಗೆ ಹಾಕೋಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಣಕಾಯಿ ಅಥವಾ ಕೊಬ್ಬರಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಹಾಕಿ. ರೋಸ್ಟ್ ಬರೋಕ್ಕೋಸ್ಕರ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕ್ಬೋದು, ನಾನು ಹಾಕಿಲ್ಲ. ಈಗ ಕಾಳಿ ಕಾದಿದೆ. ಇದನ್ನು ಮುಚ್ಚಾಕೋಣ, ಒಳಗಡೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದಿದೆ, ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಇದು ಕೆಸಿನ ಗೆಡ್ಡೆ ಹಾಕಿದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.